ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಭಾಳ ದಿವಸ ಆಯಿತು ನಾನು ವಿಡಿಯೋಗಳು ಅಪ್ಲೋಡ್ ಮಾಡಿಲ್ಲ. ಯಾಕೆಂದರೆ ನಮ್ಮ ಕಡೆಯವರೊಬ್ಬರು ಭಾಳ ಹುಷಾರಿಲ್ದಂಗಿದ್ದರು, ಹಾಗಾಗಿ ನಾನು ಮಾಡೋಕ್ಕಾಗಿಲ್ಲ. ಈಗ ನಿಮ್ಮ ಮುಂದೆ ಒಂದು ಅದ್ಭುತವಾದಂಥ ಭಾಳ ಒಂದು ಸಂಕಷ್ಟಗಳನ್ನು ಪರಿಹಾರ ಮಾಡೋ ಅಂಥ ಒಂದು ಅದ್ಭುತವಾದಂಥ ಒಂದು ಮೂಲಿಕೆಯಿಂದನೇ ತಯಾರಾದಂಥ ಒಂದು ವಿಶೇಷವಾದಂಥ ಒಂದು ಇರ್ತಾನೆ. ನೋಡಿ ನೀವೀಗ ಈಗ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ನೋಡಿ, ಇದು ನಿಮಗೆ ಬಿಳಿ ಎಕ್ಕದ ಗಿಡದ ಒಂದು ಗಣೇಶ. ನೋಡಿ, ಇದರಲ್ಲೇ ಮಾಡಿರೋಂಥ ಬೇರಲ್ಲಿ ಮಾಡಿದರೆ, ಅರ್ಧದಲ್ಲಿ ಬೇರಲ್ಲಿ ಮಾಡಿ ಇನ್ನು ಅರ್ಧ ಬೇರಲ್ಲಿ ಮತ್ತು ಕೆಳಗಡೆ ಈ ರೀತಿ ಎಲ್ಲ ಮಾಡಿರ್ತಾರೆ. ಒಂದು ಅದ್ಭುತವಾದಂಥ ಒಂದು ಕ್ರಿಯೆ ಇದು. ಈ ರೀತಿ ಸಾಮಾನ್ಯ ಮಾಡಲಿಕ್ಕೆ ಕಷ್ಟ ಎಲ್ಲರಿಗೂ. ನೋಡಿ, ಈ ರೀತಿ ಬೇರಿನಲ್ಲೇ ಮಾಡಿದ್ದಾರೆ. ಇದು ಸಾಮಾನ್ಯ ಮಕ್ಕಳಿಗೆ ವಿದ್ಯೆ ಓದಬೇಕು, ನಂಗೆ ಸಾಕಷ್ಟು ಜನ ಕೇಳ್ತಿದ್ರಿ ನೀವು, ಆ ಮಕ್ಕಳು ಓದಲಿಕ್ಕೆ ಯಾವುದಾದ್ರು ಮಂತ್ರ ಕೊಡಿ, ತಂತ್ರ ಕೊಡಿ ಅಂತ. ನೋಡಿ, ಈ ರೀತಿ ಆದಂಥ ನೀವು ಮಕ್ಕಳಿಗಾಗಿ ಒಂದು ಬೋಲಲ್ಲಿ ಇಕ್ಕಿ, ಅಂದರೆ ಒಂದು ಬಟ್ಲಲ್ಲಿ ಹಾಕಿ ಇಕ್ಕಿ ಅದರೊಳಗೆ ಈ ರೀತಿ ಗಣೇಶನ ಇಟ್ಟು ಅವ್ರಿಗೆ ಕೆಲವೊಂದು ಮಂತ್ರ ಕೊಟ್ಟು ಇದನ್ನು ಪೂಜೆ ಮಾಡೋದ್ರಿಂದ ಅದ್ಭುತವಾಗಿ ಅವರು ಒಳ್ಳೆ ಜ್ಞಾನವಂತರಾಗಿ ಬುದ್ಧಿವಂತರಾಗ್ತಾರೆ. ವಾಕ್ಸಿದ್ಧಿ ಅನ್ನೋದು ಭಾಳ ಬೇಗ ಸಿದ್ಧಿ ಆಗುತ್ತೆ. ನೋಡಿ, ಇದು ಇದೇ ರೀತಿ ಇರುತ್ತೆ. ನೋಡಿ, ಈ ರೀತಿ ಇರುತ್ತೆ. ಇನ್ನೂ ಇದಕ್ಕೆ ಮೂಲಿಕೆಗಳೆಲ್ಲ ಹಾಕಿ ನಾನು ರೆಡಿ ಮಾಡೋದಿದೆ, ನಿಮಗೆ ತೋರಿಸೋಣ ಅನ್ನೋದು ಉದ್ದೇಶಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ. ಈ ರೀತಿ ಇದಕ್ಕೆ ನಾನು ಚಕ್ರಗಳನ್ನ ಬರೆದು ಕಟ್ಟಿದ್ದೀನಿ. ಅಂದರೆ ಇದರೊಳಗೆ ಇನ್ನೂ ಒಂದು ವಿಶೇಷ ಇದೆ. ಸಾಕಷ್ಟು ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದರಲ್ಲಿ ನಿಮಗೆ ಒಂದು ಸೂಕ್ಷ್ಮ ಗೊತ್ತಾಗುತ್ತೆ. ಏನು ವಿಷಯ ಇದು, ಏನು ಇದು, ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಇನ್ನೂ ಹಲವಷ್ಟು ಬರೀ ಒಂದು ಮಕ್ಕಳಿಗಾಗಿ ಹೇಳಿದ್ರಿ ಅಷ್ಟೇನಾ, ನಮಗೆ ವ್ಯವಹಾರಕ್ಕಿಲ್ಲ, ನಮ್ಮ ವ್ಯಾಪಾರಗಳು ಭಾಳ ತೊಂದರೆ ಆಗ್ತಿದೆ ಅನ್ನೋದು ಕೂಡ, ಈ ವ್ಯಾಪಾರದಲ್ಲಿ ಕೂಡ ಈ ಒಂದು ಗಲ್ಲಾಪೆಟ್ಟಿಲೋ ಅಥವಾ ಅವ್ರ ಮುಂದ್ಗಡೆ ಒಂದು ಬಟ್ಲಿಟ್ಕೊಂಡು ಅದರಲ್ಲಿ ಕೆಲವೊಂದು ವಸ್ತುಗಳೆಲ್ಲ ಹಾಕಿ ಈ ರೀತಿ ಗಣೇಶನ ಚಕ್ರ ಹಿಟ್ಟಂಥ ಗಣೇಶನ ಮತ್ತು ಇನ್ನು ಮೂಲಿಕೆ ಕೂಡ ಹಾಕೋದಿ. ನೋಡಿ, ಮೇಲ್ಗಡೆ ಎಲ್ಲ ಅದು ಗಿಡದಲ್ಲೇ ಅದು ಬರುತ್ತೆ, ಅದೇ ಥರನೇ ಬರುತ್ತೆ. ನಾವೇನು ಅದನ್ನು ಹೋಲ್ಸ್ ಮಾಡಿಲ್ಲ, ಅದಾಗದೇ ಹೋಲಿಕೆ ಇರುತ್ತೆ. ಅದು ಈ ರೀತಿ ಹೋಲ್ಸ್ ಬಂದಿರುತ್ತೆ. ಇದರೊಳಗಡೆ ಕೂಡ ಚಕ್ರ ಹಾಕೋಬೋದು, ಮೂಲಿಕೆಗಳು ಕೂಡ ಹಾಕೋಬೋದು. ನಾನಿಲ್ಲಿ ಮೇಲ್ಗಡೆ ಗಣೇಶನ ಹತ್ರ ನಾನು ಚಕ್ರ ಬರೆದು ಕಟ್ಟಿದ್ದೀನಿ. ಮೇಲ್ಗಡೆಯಿಂದ ನಾನು ಕೆಲವೊಂದು ಮೂಲಿಕೆಗಳನ್ನ ಹಾಕಿ ಸಿದ್ಧಿ ಮಾಡೋಣ ಅಂತ ರೆಡಿ ಮಾಡಿಟ್ಟಿದ್ದೀನಿ. ಮೊನ್ನೆ ಹುಣ್ಣಿಮೆ ದಿವಸ ಮಾಡಿರೋ ಅಂಥ ಒಂದು ಅದ್ಭುತವಾದಂಥದ್ದು ಹುಣ್ಣಿಮೆ ಸನಕಿತ್ತಿ ಅವತ್ತು ರೆಡಿಯಾಗಿತ್ತು. ಆದರೆ ಅದನ್ನೆಲ್ಲ ಪೂಜೆ ಮಾಡಿ ಅದಕ್ಕೆ ಕೆಲವೊಂದು ಸಿದ್ಧಿ ಮಾಡೋ ಅಂತಿರುತ್ತೆ ಅಲ್ವಾ, ಹಾಗಾಗಿ ಅದು ಸ್ವಲ್ಪ ಟೈಮ್ ತೊಗೊಂತು. ಈಗ ಚಕ್ರಗಳೆಲ್ಲ ಬರೆದಿದ್ದೀನಿ, ಇನ್ನು ಮೂಲಿಕೆಗಳೆಲ್ಲ ಹಾಕಿ ಅದರೊಳಗೆ ತುಂಬೋ ಅಂಥದ್ದಿದೆ. ಆವಾಗ ಇಂಥದನ್ನು ನೀವು ಪಡ್ಕೊಂಡು, ಯಾಕೆಂದರೆ ಬೇರೆ ಇದು ಡೂಪ್ಲಿಕೇಟ್ ಅಲ್ವೇ ಅಲ್ಲ. ಯಾಕೆ ನೋಡಿ, ನಿಮಗೆ ಸಾಮಾನ್ಯ ಗೊತ್ತಿರುತ್ತೆ ಎಕ್ಕದ ಗಿಡ ಅನ್ನೋದು. ನಿಮ್ಮ ಇದರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಎಕ್ಕದ್ದು ಗಿಡದ್ದೇ ಇದು ಗಣೇಶನ ಗಿಡ. ಅದರಲ್ಲೇ ಕೂಡ ಇದನ್ನು ಕೆತ್ತಿ ಈ ರೀತಿ ರೂಪ ಕೊಟ್ಟು ಆ ದೇವತೆ, ನಾವು ಮಾಮೂಲಿ ಒಂದು ಬೇರ್ನಿಟ್ಕೊಂಡು ಮಾಡಿದಾಗಲೇ ಅಷ್ಟು ಅದ್ಭುತ ಅಂಥದ್ರಲ್ಲಿ ಇದರಲ್ಲಿ ಗಣೇಶನ ಕೆತ್ತಿ ಒಂದು ರೂಪ ಕೊಟ್ಟು ನಾವು ಈ ರೀತಿ ಚಕ್ರ ಹಾಕಿ ಒಂದು ಮೂಲಿಕೆಗಳೆಲ್ಲ ಹಾಕಿದಾಗ ನಿಮ್ಮ ಸರ್ವ ಕಾರ್ಯಗಳು ಕೂಡ ಸಿದ್ಧಿ ಆಗುತ್ತೆ. ಇದು ನಿಮಗೆ ಹೇಳಬೇಕು ಅಂದರೆ ಸರ್ವಜನ ವಶೀಕರಣ ಗಣೇಶ ಅಂತ ಕೂಡ ಇದನ್ನು ಹೇಳ್ಬೋದು. ಸರ್ವಜನನ ಆಕರ್ಷಣೆ ಮಾಡುತ್ತೆ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಾಗ್ಬೋದು, ನಿಮ್ಮ ವ್ಯವಹಾರಗಳಾಗ್ಬೋದು, ನಿಮ್ಮ ಒಂದು ಏನು ಕಾರ್ಯ ಸಾಧನೆಗಳಾಗ್ತಾ ಇಲ್ಲ, ಏನೇ ಮಾಡೋದು ನಮಗೆ ನಡೀತಾ ಇಲ್ಲ ಅಂದಾಗ ನಿಮಗೆ ಇಂಥದ್ದು ಒಂದು ಅದ್ಭುತವಾದಂಥ ಈ ರೀತಿ ಇಟ್ಟು ನೀವು ಪೂಜೆ ಮಾಡಿದಾಗ ನಿಮ್ಮ ಎಲ್ಲ ಸರ್ವ ಕಾರ್ಯಗಳು ಸಿದ್ಧಿಯಾಗುತ್ತೆ. ಅದೇ ರೀತಿ ಜನಗಳು ಕೂಡ ವಶೀಕರಣ ಆಗ್ತಾರೆ. ಇದು ವಶೀಕರಣ ಗಣೇಶ ಅಂತಲೇ ಬರುತ್ತೆ. ನಾನು ಬರೆದಿರುವಂಥ ಚಕ್ರ ಕೂಡ ಸರ್ವಜನ ಆಕರ್ಷಣ ಯಂತ್ರ ಅಂತ ನಾನು ಕೂಡ ಬರೆದಿರೋ ಅಂಥದ್ದು. ಇದು ಇನ್ನೂ ನೀವು ಮನೆಯಲ್ಲಿ ಇನ್ನೂ ಹಣಕಾಸು ನಿಲ್ತಾ ಇಲ್ಲ, ಹಣಕಾಸಿಗೆ ತೊಂದರೆ ಇದೆ, ನಮಗೆ ಎಷ್ಟು ದುಡಿದ್ರೂ ನಿಲ್ತಾ ಇಲ್ಲ, ಯಾಕೋ ಎಲ್ಲ ಕೆಲಸಗಳು ವಿಘ್ನಗಳು ಕೂತಿದ್ದಾವೆ ಅಂದಾಗ ಇಂಥ ವಿಘ್ನ ನಿವಾರಕನ ಗಣೇಶ ನೀವು ತಂದು ಮನೆಯಲ್ಲಿ ಇಟ್ಟು ನೀವು ಪೂಜೆ ಮಾಡಿದಾಗ ನಿಮಗೆ ಅದ್ಭುತವಾದಂಥ ಒಂದು ನೀವೇ ನೋಡ್ತಿರೋದು. ನಾವು ಹೇಳೋ ಅಂಥದ್ದೆಲ್ಲ ಅದು ನಿಮಗೆ ಗೊತ್ತಾಗುತ್ತೆ, ಯಾವ ರೀತಿ ಹೆಂಗೆ ನಡೆಯುತ್ತೆ, ಅದು ಏನಾಯಿತು ಅನ್ನೋದು ನೀವೇ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ. ಅಂಥ ಒಂದು ವಿಶೇಷವಾದಂಥ
ಅರ್ಕ ಗಣೇಶ ಅಂತ ನೀವು ಹೇಳ್ಬೋದು. ಈ ಅರ್ಕ ಗಣೇಶನಲ್ಲಿ ಸಾಕಷ್ಟು ವಿದ್ಯಮಾನಗಳಿದ್ದಾವೆ, 1 2 ಅಂತ ಹೇಳೋದಲ್ಲ. ಈ ಅರ್ಕ ಗಣೇಶಂದು ಸಾವಿರಾರು ಇದಿದೆ. ನಾವು ಹೇಳ್ತೀವಿ ಸಾಮಾನ್ಯವಾಗಿ ಅವರವರ ರಾಶಿಗೂ ಒಂದೊಂದು ಇದೆ ಅಂತ ಹೇಳ್ತೀವಿ. ಆದರೆ ಕೆಲವರು ಆ ರಾಶಿಗೆ ನೋಡಿಕೊಂಡು ಅವರು ಆ ದೇವಸ್ಥಾನಗಳು ಆ ದೇಶದಲ್ಲಿರೋವಂಥ ದೇವಸ್ಥಾನಗಳಿಗೆ ಹೋಗಿ ಬರಬೇಕಾಗುತ್ತೆ. ಆದರೆ ಈ ಗಣೇಶ ಆ ರೀತಿಯಲ್ಲ. ಯಾರೇ ಬಂದರೂ ನೀವು ಯಾವ ರೂಪದಲ್ಲಿ ನೋಡ್ತೀರೋ ಆ ರೂಪದಲ್ಲಿ ಈ ಗಣೇಶ ಬರ್ತಾನೆ. ವಿದ್ಯಾ ಗಣೇಶ ಬೇಕು ಅಂದರೆ ಮಕ್ಕಳಿಗಾಗಿ ವಿದ್ಯಾ ಗಣೇಶ ಮಾಡ್ಕೋಬೋದು. ಲಕ್ಷ್ಮೀ ಗಣೇಶ ಮಾಡ್ಕೊಳ್ತೀವಿ ಅಂದರೆ ಲಕ್ಷ್ಮೀ ಗಣೇಶನ ನೀವು ಪ್ರಾರ್ಥನೆ ಮಾಡಿದಾಗ ಮಹಾಲಕ್ಷ್ಮಿ ಗಣೇಶನಾಗಿ ನಿಮ್ಮಲ್ಲಿ ದಾರಿದ್ರ್ಯ ಹೋಗಿ ಗಣೇಶನ ರೂಪದಲ್ಲಿ ಮಹಾಲಕ್ಷ್ಮಿ ನಿಂತ್ಕೊತಾಳೆ. ಅದೇ ರೀತಿ ಕಾರ್ಯಸಿದ್ಧಿಗಳು ಆಗಬೇಕು ಅಂದರೆ ಕಾರ್ಯಸಿದ್ಧಿ ಗಣೇಶ ಹಾಕ್ತಾನೆ. ಸರ್ವಜನ ವಶೀಕರಣ ಗಣೇಶ ಹಾಕಬೇಕು ಅಂದರೆ ಸರ್ವಜನ ವಶೀಕರಣ ಗಣೇಶ ಹಾಕ್ತಾನೆ. ನೀವು ಏನಂತ ತಿಳ್ಕೊಂಡು ನೀವು ಮಾಡ್ತೀರೋ ಆ ಒಂದು ಗಣೇಶನ ರೂಪ ನಿಮಗೆ ಗೊತ್ತಾಗುತ್ತೆ ಅಂತ. ಇಂಥ ಒಂದು ಸಾಮಾನ್ಯ ನೀವೆಲ್ಲೂ ನೋಡಲಿಕ್ಕಿಲ್ಲ ಅಥವಾ ಯಾರೂ ಇದನ್ನು ಮಾಡಿಕೊಟ್ಟಿಲ್ಲ ಇದುವರೆಗೂ. ಇದನ್ನು ಯಾವುದೇ ರೀತಿ ಯಾರೂ ತಯಾರು ಮಾಡಿಲ್ಲ. ಇದನ್ನು ನೋಡಿ, ಈ ರೀತಿ ಆ ಒಂದು ಗಣೇಶನ ಗಿಡದಲ್ಲೇ ಈ ರೀತಿ ಕೆತ್ತಿ ನೋಡಿ, ಈ ರೀತಿ ಆಕಾರ ಕೊಟ್ಟು ಎಷ್ಟು ಚೆಂದ ಇದೆ ಅಂದರೆ ಈ ರೀತಿ ಸಾಮಾನ್ಯವಾಗಿ ನಾವು ಎಲ್ಲೂ ನೋಡಿಲ್ಲ. ಬರೀ ಬೇರು ತರ್ತೀವಿ. ನಾನು ಇದುವರೆಗೂ ಬೇರನ್ನೇ ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದು. ಆದರೆ ಇವತ್ತು ಇಂಥ ಒಂದು ವಿಶೇಷ ನೀವು ಮಾಡ್ಬೋದು. ಬೇಕಾದ್ರೆ ಇದಕ್ಕೆ ಅಲಂಕಾರ ಕೂಡ ಮಾಡ್ಬೋದು. ನಾನೇನು ಅಲಂಕಾರ ಇಲ್ಲಿ ಮಾಡಿಲ್ಲ, ನಿಮಗೆ ಇಲ್ಲಿನ ತೋರಿಸಿ ಅದಕ್ಕಿನ್ನೂ ಸಿದ್ಧಿ ಮಾಡೋದಿದೆ. ಈಗ ಸದ್ಯಕ್ಕೆ ಇನ್ನೂ ನಾನು ಮೂಲಿಕೆಗಳೆಲ್ಲ ಹಾಕಿ ಸಿದ್ಧಿ ಮಾಡೋದು ಇಂಥದ್ದಿದೆ. ಹಾಗಾಗಿ ಒಂದು ವೀಡಿಯೋ ನಿಮಗೆ ನೋಡೋಣ, ಹಾಕೋಣ ಅನ್ನೋ ಉದ್ದೇಶಕ್ಕೆ ಇದಾಗ್ತಾಯಿದ್ದೀನಿ. ಇದು ಸಾಕಷ್ಟು ಕೆಲಸಗಳಿಗೆ ಕಾರ್ಯಸಿದ್ಧಿಗಾಗಿ ಮತ್ತು ಕೆಲವರಿಗೆ ಮದುವೆ ವಿಳಂಬ ಆಗ್ತಾಯಿದೆ, ಮದುವೆಗಳು ಆಗ್ತಾಯಿಲ್ಲ ಅಂದ ಕೂಡ ಈ ಒಂದು ಗಣೇಶನ ನೀವು ಸಿದ್ಧಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರೆ ಅಕ್ಷತೆಕಾಳು, ಕೆಂಪು ಅಕ್ಷತೆ ಕಾಳು ಇಟ್ಕೋಬೇಕು. ಈ ಗಣೇಶನಿಗೆಲ್ಲ ಅಕ್ಷತೆ ಕಾಳು, ಕೆಂಪು ಅಕ್ಷತೆ ಕಾಳು ಇಟ್ಕೋಬೇಕಾಗುತ್ತೆ. ಕೆಂಪು ಅಕ್ಷತೆ ಕಾಳನ್ನ ಇಟ್ಕೊಂಡು ನೀವು ಈ ಒಂದು ನೋಡಿ, ನಾನು ಅಷ್ಟು ಎಕ್ಕದ ಒಂದು ಹೂವನ್ನು ನಾನು ತಂದಿಟ್ಕೊಂಡಿದ್ದೀನಿ. ಅರ್ಚನೆ ಮಾಡೋಕ್ಕೆ ಎಕ್ಕದದು ಹೂವನ್ನೇ ತಂದಿಟ್ಕೊಂಡಿದ್ದೀನಿ. ಎಲ್ಲರಿಗೂ ಎಕ್ಕದ ಹೂವು ಸಿಕ್ಕಲ್ಲ. ಅಕಸ್ಮಾತ್ ಸಿಕ್ಕದಿರೋರು ಕೆಂಪು ಹೂಗಳಿಂದ ಕೂಡ ನೀವು ಅಕ್ಷತೆಗಳನ್ನ ಆ ರೀತಿ ಹೂವು ಇಟ್ಕೋಬೋದು. ಇಡ್ಲಿ ಹೂವು ಅಂತ ಹೇಳ್ತಾರೆ, ಗುಚ್ಚಿ ಹೂವು ಅಂತ ಹೇಳ್ತಾರೆ, ಕೆಂಪು ಕಲರ್ನಲ್ಲಿ ಅದು ಹಾಕ್ಬೋದು. ಕೆಂಪು ರೋಸಾ ಇಟ್ಕೊಂಡು ಮಾಡ್ಬೋದು. ಕೆಂಪು ಹೂವು ಭಾಳ ಇಷ್ಟವಾದಂಥ ಅದು ಈ ಗಣೇಶನಿಗೆ. ಮತ್ತು ಇಲ್ಲ ನಿಮಗೊಂದು ಸೂಕ್ಷ್ಮೆ ಅಂತೇಳಿದ್ದೆ, ಯಾರಿಗೂ ಅರ್ಥ ಆಗಿದೆಯೋ ಅರ್ಥ ಆಗಿಲ್ವೋ ನನಗೆ ಗೊತ್ತಿಲ್ಲ. ಇದು ನೋಡಿ ವಿಶೇಷವಾಗಿ ಹೇಳಬೇಕು ನಿಮಗೆ ಅಂದರೆ ಬಲಮುರಿ ಗಣೇಶ. ಈ ಒಂದು ಗಣೇಶ ನೀವು ನೋಡ್ರೆ ನೋಡಿ, ಬಲಗಡೆ ಸೊಂಡಿಲಿರುವಂಥದ್ದು ಬಲಮುರಿ ಗಣೇಶ. ನೋಡ್ತಾ ಇದ್ದರೆ ಎಲ್ಲ ಕೂಡ ಇರುವಂಥದ್ದು ಬಲಮುರಿ ಗಣೇಶ. ಸಾಮಾನ್ಯಗೆ ಬಲಮುರಿ ಗಣೇಶ ಎಲ್ಲೂ ಸಿಕ್ಕಲ್ಲ. ಅದು ಒಂದು ವಿಗ್ರಹ ತೊಗೊಂಡು ಬಂದರೂ ಎಡಮುರಿದು ಸಿಗುತ್ತೆ ಹೊರತು ಬಲಮುರಿ ಸಿಕ್ಕಲ್ಲ. ಆದರೆ ಇಲ್ಲಿ ನಾವು ಬಲಮುರಿ ಗಣೇಶನ ಎಲ್ಲ ಕಡೆಯಿಂದನೂ ಬಲಮುರಿ ಗಣೇಶನ ತಂದಿದ್ವಿ. ಬಲಮುರಿ ಗಣೇಶ ಭಾಳ ಪವರ್ಫುಲ್ ಆದಂಥ ಗಣೇಶ. ನಿಮ್ಮ ಹೆಸರು ತಕ್ಕನಾಗಿ ನೀವು ಯಾವುದೋ ಕ್ಷಿಪ್ರ ಗಣೇಶ ಮಾಡ್ಕೋಬೋದು, ವಶೀಕರಣ ಗಣೇಶ ಮಾಡ್ಕೋಬೋದು, ಈ ವಿವಾಹ ಗಣೇಶ ಮಾಡ್ಕೋಬೋದು, ಕಾರ್ಯಸಿದ್ಧಿ ಮಾಡ್ಬೋದು, ವಿದ್ಯಾ ಗಣೇಶನ ಮಾಡ್ಕೋಬೋದು. 32 ಗಣೇಶಗಳಿದ್ದಾರೆ. ನಿಮ್ಮ ನಿಮಗೇನಾದರೂ ಅದು ಗೊತ್ತಿತ್ತು, ನಿಮ್ಮ ರಾಶಿಗೆ ನಮಗೆ ಬೇಕು ಅಂದರೆ ಆ ಹೆಸರನ್ನ ಇಟ್ಕೊಂಡು ಮಾಡ್ಕೋಬೋದು ಅಷ್ಟೇ. ಎಲ್ಲ ಗಣೇಶ ಒಂದೇ ಇರ್ತಾರೆ. ಅಂದರೆ ಶೀಘ್ರವಾಗಿ ವರ ಕೊಡೋನು, ಯಾಕೆಂದರೆ ಬಲಮುರಿ ಇರೋದರಿಂದ ಶೀಘ್ರವಾಗಿ ವರ ಕೊಡೋ ಅಂಥ ಈ ಗಣೇಶನ ಸಾಮಾನ್ಯವಾಗಿ ಈ ರೀತಿ ಯಾರೂ ನಿಮಗೆ ಬಲಮುರಿಯಾಗಿ ಯಾರೂ ಕೊಡಲ್ಲ, ಎಲ್ಲೂ ಕೊಡಲ್ಲ. ಕೆಲವೊಂದು ದೇವಸ್ಥಾನಗಳಲ್ಲಿ ಯಾರು ಅಪರೂಪವಾಗಿ ಆ ಒಂದು ಬಲಮುರಿನ ಇಟ್ಟಿರ್ತಾರೆ, ಎಡಮುರಿ ಎಲ್ಲ ಮನೆಗಳು ಇಟ್ಟಿರ್ತಾರೆ. ಹಾಗಾಗಿ ಈ ಒಂದು ಬೇಗ ಸಿದ್ಧಿಯಾಗಿ ಬೇಗ ನಿಮ್ಮ ಕಾರ್ಯಗಳಾಗಿ ನಿಮ್ಮ ಕಷ್ಟಗಳಾಗಲು ಮಕ್ಕಳು ಓದಬೇಕು ಹೇಳ್ತಾ ಇರ್ತಾರೆ. ಸಾಕಷ್ಟು ಮಕ್ಕಳದು ಕಂಪ್ಲೇಂಟ್ ಹೇಳ್ತಾರೆ, ಮಕ್ಕಳು ಓದ್ತಾ ಇಲ್ಲ, ಮರುವು ಜಾಸ್ತಿ, ಓದ್ತಾರೆ ಹಗಲು ರಾತ್ರಿ ಓದ್ತಾರೆ, ಆದರೆ ವಿಪರೀತ ಮರುವಿದೆ ಅವ್ರಿಗೆ ಅಂತ ಹೇಳಿದಾಗ ಅಂಥದಕ್ಕಾಗಿ ಈ ಮಕ್ಕಳಿಗಾಗಿ ನೀವು ಒಂದು ಬಟ್ಲಲ್ಲಿ ಇದನ್ನಿಕ್ಕಿ ನೀವು ಪೂಜೆ ಮಾಡಿ, ಕೆಲವು ಮಂತ್ರ ಬರುತ್ತೆ, ಬೇಕಾದ್ರೆ ಆ ಮಂತ್ರ ನಾನು ಕೊಡ್ತೀನಿ, ಅದನ್ನು ತೊಗೊಂಡು ಅಂತ ಕಾಲ್ ಮಾಡುವಂಥವ್ರು ನನಗೆ ಮಂತ್ರ ಕೊಡ್ತೀನಿ. ಆವಾಗ ಆ ಮಂತ್ರ ಹೇಳಿಕೊಂಡು ಆ ಕೆಂಪು ಅಕ್ಷತೆ ಮಾಡಿ ಆ ರೀತಿ ಎಕ್ಕದ ಹೂವು ಆಗಲಿ ಅಥವಾ ಕೆಂಪು ಹೂವಾಗಲಿ ಯಾವುದೋ ತೊಗೊಂಡು ನೀವು ಅರ್ಚನೆ ಮಾಡ್ತಾಯಿದ್ರೆ 48 ದಿನಗಳಲ್ಲಿ ಸಾಧಕ ಆಗ್ಬೋದು, ಮಕ್ಕಳು ವಿದ್ಯಾಭ್ಯಾಸ ಆಗ್ಬೋದು, ಸರ್ವ ಕಾರ್ಯಗಳಾಗ್ಬೋದು, ವಿವಾಹ ಆಗ್ಬೋದು, ನಿಮ್ಮ ಕಾರ್ಯಗಳು ನಿಂತೋಗ್ಬಿಟ್ಟಿದೆ ಅನ್ನೋ ಆಗ್ಬೋದು. 48 ದಿವಸದಲ್ಲಿ ಈ ರೀತಿ ಕಂಟಿನ್ಯೂಸ್ ಆಗಿ ನೀವು ಪೂಜೆ ಮಾಡ್ತಾ ಬಂದರೆ, ಅಂದರೆ 48 ಅಂದರೆ ಒಂದು ಮಂಡಲ ಮಾಡಿದಾಗ ನಿಮ್ಮೆಲ್ಲ ಕೆಲಸಗಳು ಶೀಘ್ರವಾಗಿ ನಡೆದೋಗುತ್ತೆ. ನೀವೇನು ನೆನೆಸಿದ್ದಂಥ ಕಾರ್ಯಗಳು, ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ನಡೆಸ್ಕೊಡೋ ಅಂಥ ಬಲಮುರಿ ಗಣೇಶ ಇದು. ಈ ಒಂದು ಗಣೇಶನ ದರ್ಶನ ಮಾಡಿಕೊಂಡು ಜೈ ಗಣೇಶ ಅಂತ ಒಂದು ಹಾಕಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾವುದೇ ಒಂದು ಪ್ರಶ್ನೆ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು.